ನಮಸ್ಕಾರ. 24x7 ಕನ್ನಡ.comಗೆ ಸ್ವಾಗತ ಸುಸ್ವಾಗತ. ವಿತ್ ಪುನೀತ್. ನಾವು ಬಂದಿರುವಂಥದ್ದು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ APMC ಸದಸ್ಯರನ್ನು ಭೇಟಿಯಾಗಲು. ಬನ್ನಿ, ರಾಜಕೀಯ ಜೀವನ ಕುರಿತು ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಮ್ಮ ಹೆಸರು? ನಮ್ಮ ಹೆಸರು ಪರ್ವತಪ್ಪ ಸಿದ್ದಪ್ಪ ಅಜಯಗೌಡ. ಪರ್ವತಪ್ಪ ಸಿದ್ದಪ್ಪ ಅಜಯಗೌಡ ಅವರು. ಸರ್, ತಾವು ಯಾವ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು? ಸರ್, ನಾವು ನಾಗೊಂದು ಕ್ಷೇತ್ರದಿಂದ ಗೆದ್ದಿರೋದು. ನಾಗೊಂದು ಕ್ಷೇತ್ರದಿಂದ ಗೆದ್ದಿರೋದು. ಹೌದು ಸರ್, ಇವಾಗ ಹಾಲಿ APMC ಅಧ್ಯಕ್ಷರಲ್ಲ ಸರ್? ಹಾಲಿ APMC ಹಿರೇಕೆರೂರು APMC ಅಧ್ಯಕ್ಷರು. ಹಿರೇಕೆರೂರು APMC ಅಧ್ಯಕ್ಷರು. ಓಕೆ ಸರ್. ಸರ್, ನೀವು ಗೆದ್ದಂಥ ಸಂದರ್ಭದಲ್ಲಿ ಒಟ್ಟು ಮತ ಎಷ್ಟು ಬಂದಿತ್ತು ಸರ್? ನಮಗೆ 382 ಮತಗಳು ಬಂದಿದೆ. 382 ಮತಗಳು. ರೈತ ಕ್ಷೇತ್ರದಿಂದ ಆಯ್ಕೆ ಆದ. ತಾವು ರೈತರ ಕ್ಷೇತ್ರದಿಂದ ರೈತ ವರ್ಗದ ಕ್ಷೇತ್ರದಿಂದ ಆಯ್ಕೆ ಆಗಿರೋದಂಥದ್ದು. ಆಮೇಲೆ ರೈತ ಕ್ಷೇತ್ರದಿಂದ ಆಯ್ಕೆ ಆಗಿರುವಂಥದ್ದು. ಸರ್, ಎದುರಾಳಿಗಿಂತ ಎಷ್ಟು ಅಂತರದಲ್ಲಿ ಗೆದ್ರಿ ಸರ್ ತಾವು? 224 ಮತಗಳಿಂದ 220 ಅಂತರದಿಂದ ಗೆಲುವನ್ನು ಸಾಧಿಸಿ. ಸರ್, ತಮ್ಮನ್ನು ತಾವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ನಾವು ಬಿಜೆಪಿ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀವಿ. ಬಿಜೆಪಿ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀವಿ. ಓಕೆ ಸರ್. ಸರ್, ಈ ರಾಜಕೀಯಕ್ಕೆ ನಿಮ್ಗೆ ಎಷ್ಟು ವರ್ಷದ ಒಂದು ಅನುಭವ ಇದೆ ಸರ್? ನನಗೆ ರಾಜಕೀಯ ಅನುಭವ ಅಂದ್ರೆ ಸುಮಾರು ಈಗ 40 ವರ್ಷದಿಂದನೂ ರಾಜಕೀಯ ಅನುಭವ ಇದೆ. 40 ವರ್ಷದಿಂದ ಒಂದು ಪಂಚಾಯತ್ ಸದಸ್ಯರಾಗಿ. ಪಂಚಾಯತಿಲು? ಹೌದು, ಪಂಚಾಯತಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ವಿ. ಎಷ್ಟು ವರ್ಷ ಆಗಿದೆ ಸರ್ ಪಂಚಾಯತ್? 15 ವರ್ಷಗಳ ಕಾಲ ಪಂಚಾಯತಲ್ಲೇ ಸದಸ್ಯರಾಗಿ. ಗ್ರಾಮ ಪಂಚಾಯತಿಲಿ 15 ವರ್ಷ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಪ್ರಧಾನರಾಗಿ ಕೆಲಸ ಮಾಡಿ. ತದಾದ ನಂತರ ಇವಾಗ APMC ಕ್ಷೇತ್ರಕ್ಕೆ ಬಂದಿರೋಂಥದ್ದು. ಓಕೆ ಸರ್. ಸರ್, ಈ APMC ಕ್ಷೇತ್ರಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಸರ್ ತಾವು? ಈಗ ನಾನು 4 ವರ್ಷ ಆಯ್ತು. 4 ವರ್ಷ. ಸರ್, ಈ 4 ವರ್ಷದಲ್ಲಿ ನಿಮ್ಮ ಅವಧಿಯಲ್ಲಿ ನೀವು ಮಾಡಿಸಿರೋಂಥ ರೈತರಿಗೆ ಅಭಿವೃದ್ಧಿ ಕೆಲಸಗಳು ಏನೇನಿದೆ? ಈಗ ನಾನು ಇವತ್ತು ಪಂಚಾಯತ್ APMC ಅಧ್ಯಕ್ಷ ಆದ ನಂತರ ಈಗ ರೈತರಿಗೆ ಉಪಯೋಗ ಆಗುವಂಥದ್ದು. ಈಗ ರೈತರು ಏನೋ ಅಪಘಾತ ಆಗಿ ತೀರ್ಕೊಂಡಾಗ ಅವರಿಗೆ ರೈತ ಸಂಜೀವಿನಿ ಅಂತ ಹೇಳಿ ನಾವು ನಮ್ಮ ಸಂಸ್ಥೆಯಿಂದ 50,000 ರೂಪಾಯಿ ರೈತ ಸಂಜೀವಿನಿ ಅಂತ ಹೇಳಿ ಕೊಟ್ಟಿದ್ದೇವೆ. ಆಮೇಲೆ ಈ ಒಂದು ಸಂಸ್ಥೆಯ ಸಲುವಾಗಿ ಕೆಲವು ವ್ಯಾಪಾರಿ ಮಳಿಗೆಗಳನ್ನ ಮಾಸೂರಿನಲ್ಲಿ, ನಮ್ಮ ಉಪ ಮಾರುಕಟ್ಟೆ ಮಾಸೂರಿನಲ್ಲಿ ಒಂದು 16 ಮಳಿಗೆಗಳನ್ನ ಕಟ್ಟಿಸಿದ್ದೀರಾ? ಹೌದು. ಆಮೇಲೆ ಹಿರೇಕೆರೂರಲ್ಲಿ APMC ಮೇಲ್ಗಡೆಗೆ ಒಂದು 30 ಲಕ್ಷದಲ್ಲಿ ಒಂದು ಆಫೀಸನ್ನು ಕಟ್ಟಿದೆ. APMC ಆಫೀಸ್ ಕೂಡ ಕಟ್ಟಿಸಿದೆ. ಅದಾದ ನಂತರ ಮತ್ತು ಈಗ APMC ಅನುಕೂಲಕ್ಕೋಸ್ಕರ, ನೀರಿನ ಅನುಕೂಲಕ್ಕೋಸ್ಕರ ನಾವು ಒಂದು 22 ಲಕ್ಷದಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಕಟ್ಟಿದ್ದೀವಿ. ನೀರಿಗೋಸ್ಕರ ಎಲ್ಲ ನೀರಿನ ಅನುಕೂಲಕ್ಕೋಸ್ಕರ ಕಟ್ಟಿದ್ದೀವಿ. ತದನಂತರ ಈಗ ಏನು ನಾವು APMC ಒಂದು ಮಾರ್ಕೆಟ್ ವ್ಯವಸ್ಥೆ ಬಗ್ಗೆ ಅನೇಕ ರೀತಿ ವಿಚಾರಗಳನ್ನು, ಆಮೇಲೆ ಸರ್ಕಾರದಿಂದ ಬರುವಂಥ ಅನುದಾನಗಳ ಪರವಾಗಿ ಒಳ್ಳೊಳ್ಳೆ ಯೋಜನೆಗಳನ್ನ ತರಬೇಕು ಅಂತ ಹೇಳಿ ಸಂಸ್ಥೆಗೆ ನಾನು ಬಹಳ ಅಧ್ಯಕ್ಷ ಆದಾಗಿನಿಂದಲೂ ಪ್ರಯತ್ನ ಮಾಡಿದ್ದೇನೆ. ಮಾಡ್ತಾ ಇದ್ದೀರಾ? ಮಾಡ್ತಾ. ಓಕೆ ಸರ್. ಸರ್, ತಮಗೆ ಇನ್ನೂ 1 ವರ್ಷ ಕಾಲಾವಧಿ ಇದೆ ಸರ್? ಇನ್ನೂ ನಮಗಿದೆ ಅವಕಾಶ. 1 ವರ್ಷ ಕಾಲಾವಧಿ ಇದೆ. ಈ 1 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ರೈತ ಬಂಧುವರಿಗೆ ಏನೇನೊಂದು ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕು ಅಂತ ಯೋಜನೆ ಇಟ್ಕೊಂಡಿದ್ದೀರಾ? ಇವತ್ತು ರೈತರ ಪರವಾಗಿ ನಾವು ಇವತ್ತು ರೈತರು ಬೆಳೆಯುವಂತಹ ಬೆಳೆಗಳಲ್ಲಿ ಹೆಚ್ಚಿನ ಒಂದು ಆದಾಯ ತರಲಿಕ್ಕೆ ಇವತ್ತು ವೈಜ್ಞಾನಿಕವಾಗಿ ನಾವು ಹೆಚ್ಚು ಬೆಳೆಯನ್ನು ಬೆಳೆದು ರೈತರ ಒಂದು ಆರ್ಥಿಕ ಮಟ್ಟಕ್ಕೆ ನಾನು ತರಬೇತಿ ಕಾರ್ಯಕ್ರಮಗಳ ನಮ್ಮ ಸಂಸ್ಥೆಯಿಂದ, ನಮ್ಮ ಒಂದು ಇಲಾಖೆಯಿಂದ ನಾನು ತರಿಸಿ ಕೆಲವು ರೈತರಿಗೆ ಮಾಹಿತಿಗಳನ್ನು ಹತ್ತಿ ಬೆಳೆ ಬಗ್ಗೆ, ತೊಗರಿ ಬೆಳೆ ಬಗ್ಗೆ, ಇವತ್ತು ಇತರೆ ಬೆಳೆಗಳು, ಗೋವಿ ಜೋಳ ಬೆಳೆ ಬಗ್ಗೆ ಅನೇಕ ರೀತಿಯ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಇಲಾಖೆಯ ವತಿಯಿಂದ ನಮ್ಮ ಸಂಸ್ಥೆಯೊಳಗೆ ಮಾಡಿಸಿದ್ದೀರಾ? ಹೌದು, ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. ಮಾಡಿಸಿ ಇನ್ನು ಮುಂದೆ ಮಾಡಿಸ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಸಹ ಇದೆ. ಓಕೆ ಸರ್. ಸರ್, ಈ ರಾಜಕೀಯಕ್ಕೆ ನಿಮ್ಮ ಮನೆತನದಿಂದ ನೀವೇ ಮೊದಲಿಗರ ಇಲ್ಲ ನಿಮ್ಮ ಮನೆತನದಿಂದ ಫಸ್ಟೇ ಯಾರು ಬಂದಿದ್ದೀರಾ? ಹಿಂದೆ ನಮ್ಮ ಅಜ್ಜಾರು ಹಿಂದೆ ರಾಜಕೀಯದೊಳಗಿದ್ರು. ನಿಮ್ಮ ತಂದೆಯವರು? ಒಂದು ರಾಜಕೀಯ ಕುಟುಂಬ ಅಂತ ಹೇಳ್ಬೋದು. ರಾಜಕೀಯ ಕುಟುಂಬ. ಸರಿ, ರಾಜಕೀಯಕ್ಕೆ ನಿಮಗೆ ಗುರುಗಳು ಅಂತ ಬೆನ್ನೆಲುಬನ್ನು ಅನ್ಕೊಂಡು ಸ್ಫೂರ್ತಿಯಾಗಿ ಯಾರು ಗುರುಗಳು ಅಂತ ಇದ್ದಾರಾ? ಇಲ್ಲ, ರಾಜಕೀಯ ಗುರುಗಳು ಅಂತ ಏನಿಲ್ಲ. ನಮಗೆ ರಾಜಕೀಯದ ಬಗ್ಗೆ ನಮ್ಮ ಹಿರಿಯರು, ಅನುಭವಿಗಳು, ಆ ಅನುಭವದ ಒಂದು ವಿಚಾರದ ಮೇರೆಗೆ ನಾನು ರಾಜಕೀಯ ಕ್ಷೇತ್ರದೊಳಗೆ
ಪಾದಾರ್ಪಣೆ ಮಾಡಿದೆ. ನಾನು ಪದವಿ ಮುಗಿಸಿಕೊಂಡ ನಂತರ BA ಪದವಿ ಮುಗಿಸಿದ ನಂತರ ನಾನು ಇವತ್ತು ಕ್ಲಾಸ್ 1 ಮತ್ತು ಕ್ಲಾಸ್ 2 ಆಫೀಸರ್ ಆಗಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟೆ. ಪೊಲೀಸ್ ಅಧಿಕಾರಿಯಾಗಿ ESI ಆಗಿ ಸೇವೆ ಸಲ್ಲಿಸಬೇಕು ಅನ್ನೋ ವಿಚಾರ ಗುರಿ ಇಟ್ಕೊಂಡು ಮಾಡಿದೆ. ಅವು ಅಲ್ಲಿ ಅನಾನುಕೂಲ ಆಗಿ ಕೈತಪ್ಪಿದ್ರು, ಅವು ಆಗಲಿಲ್ಲ. ಆಗದೇ ಇದ್ದ ಕಾಲಕ್ಕೆ ನಾನು ರಾಜಕೀಯ ಪ್ರವೇಶ ಮಾಡಿ ಒಕ್ಕಲುತನ ನನ್ನ ಒಂದು ಮೂಲ ಉದ್ಯೋಗ ಮಾಡಿಕೊಂಡು ಒಂದು ಅಗ್ರಿಕಲ್ಚರ್ ಚೆನ್ನಾಗಿ ಮಾಡ್ಕೊಂಡು ಬಂದು ಪ್ರಗತಿಪರ ರೈತರ ಒಂದು ಸಾಲಿನಲ್ಲಿ ಒಳ್ಳೆ ಕೆಲಸ. ನಾನು ರೈತಾಪಿ ವರ್ಗದಲ್ಲಿ ಇವತ್ತೊಂದು ಅಡಿಕೆ ತೋಟ ಮಾಡಿದ್ದೀನಿ, 5 ಎಕರೆ ಬಾಳೆ ತೋಟ ಮಾಡಿದ್ದೀನಿ, ಒಂದು 10 ಎಕರೆ ತೆಂಗಿನ ತೋಟ ಮಾಡಿದ್ದೀನಿ, ವೈಯಕ್ತಿಕವಾಗಿ ಮಾಡಿದ್ದೀನಿ. ಮೇಲೆ ನಾನು ಇವತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ದೇವಸ್ಥಾನ ಒಂದು ಕೆಲಸ, ದೇವರ ಕೆಲಸ, ಪ್ರತಿಯೊಂದು ಕೆಲಸದಲ್ಲಿ ನಾನು ಭಾಗಿಯಾಗಿ ಇವತ್ತು ಸತ್ಯ, ಧರ್ಮ, ರೀತಿ, ನೀತಿ ಇವನ್ನ ನಾವು ಹೆಗಲ ಮೇಲೆ ಹೊತ್ತುಕೊಂಡು ಆ ಆಧಾರದ ಮೇಲೆ ನಾನು ಇವತ್ತು ನಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ನಿಮ್ಮ APMCಯಲ್ಲಿ ಇನ್ನೂ ಉಳಿದ ಸದಸ್ಯರುಗಳಿದ್ದಾರೆ, ತುಂಬಾ ಹಲವಾರು ಸದಸ್ಯರುಗಳಿದ್ದಾರೆ. ಅದೇ ನಮ್ಮ APMC ಒಳಗೆ 13ರಿಂದ 16 ಜನ ಸದಸ್ಯರುಗಳಿದ್ದಾರೆ. ನಿಮ್ಮನ್ನ ಹೊರತುಪಡಿಸಿ 16 ಸದಸ್ಯರುಗಳಿದ್ದಾರೆ. ಅವ್ರಿಗೆ ಯಾವ ತರ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಇವತ್ತು ಈ ಒಂದು ಸಂಸ್ಥೆಯ ಸಲುವಾಗಿ ಪ್ರತಿಯೊಬ್ಬ ಸದಸ್ಯರು ಈ ಸಂಸ್ಥೆಯ ಒಂದು ಅಭಿವೃದ್ಧಿಗೋಸ್ಕರ ಇವತ್ತು ಭ್ರಷ್ಟಾಚಾರ ರಹಿತವಾಗಿ ಈ ಸಂಸ್ಥೆಗೆ ನಾವು ಒಳ್ಳೆಯ ಈ ಸಂಸ್ಥೆಯ ಶ್ರೇಯೋಭಿವೃದ್ಧಿ ಸಲುವಾಗಿ ಎಲ್ಲರೂ ಕೆಲಸ ಮಾಡಲಿಕ್ಕೆ ಒಂದು ಸಹಕಾರ ಕೊಡ್ರಿ ಅಂತ ಹೇಳಿ ಎಲ್ಲ ಸದಸ್ಯರನ್ನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಒಗ್ಗೂಟ ನಮ್ಮ ಒಂದು ಸಂಸ್ಥೆಯ ಸಿಬ್ಬಂದಿ ವರ್ಗದವ್ರನ್ನು ಕೇಳ್ತೀನಿ. ಒಳ್ಳೆ ರೀತಿಯಿಂದ ನಾವು ಸತ್ಯ, ಧರ್ಮ, ರೀತಿ, ನೀತಿಯಿಂದ ನಾವು ಒಳ್ಳೆಯ ಕೆಲಸ ಮಾಡಿದರೆ ನಮ್ಮ ಒಂದು ಅಭಿವೃದ್ಧಿಗೆ, ಈ ಸಂಸ್ಥೆಯ ಅಭಿವೃದ್ಧಿಗೆ, ನಮ್ಮ ಒಂದು ವಿಚಾರಕ್ಕೂ ನಮ್ಮ ಮನಸ್ಸಿಗೂ ಸಹ ಇವತ್ತು ನೆಮ್ಮದಿ ಅನಿಸ್ತದೆ. ಇವತ್ತು ಒಳ್ಳೆಯ ಸೇವೆಯನ್ನು ಮಾಡಿ ಈ ಒಂದು ಸೇವೆ, ಈ ಒಂದು ಸರ್ಕಾರಿ ಸೇವೆ ನಿಜವಾಗಲೂ ದೇವರ ಕೆಲಸ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದರೆ ದೇವರು ಮುಂದೆ ಒಳ್ಳೆಯದು ಮಾಡ್ತಾರೆ. ಜನರಿಗೂ ಒಳ್ಳೆಯದಾಗ್ತದೆ, ರೈತರಿಗೂ ಒಳ್ಳೆಯದಾಗ್ತದೆ. ಮಾರ್ಕೆಟ್ ವ್ಯವಸ್ಥೆಯಲ್ಲಿ ರೈತರಿಗೆ ಇನ್ನೂ ಹೆಚ್ಚು ಹೆಚ್ಚು ಅನುಕೂಲ ಆಗಲಿ. ರೈತರ ಒಂದು ಆರ್ಥಿಕ ಬೆಳವಣಿಗೆಗೋಸ್ಕರ, ರೈತರು ಆರ್ಥಿಕವಾಗಿ ಮುಂದುವರಿಯಲು ಸಹ ಅವರಿಗೆ ಅನುಕೂಲ ಆಗಿ ರೈತಾಪಿ ವರ್ಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಈ ದೇಶಕ್ಕೆ ಬೆನ್ನೆಲುಬು ಅಂತ ಹೇಳಿದ್ರೆ ರೈತರು ಅಂತ ಹೇಳಿ, ಈ ದೇಶದ ಬೆನ್ನೆಲುಬು ರೈತರು. ಮೇಲೆ ಈ ದೇಶದಲ್ಲಿ ರೈತರು ಬೆನ್ನೆಲುಬು ಅಂತ ಹೇಳಿ ಸರ್ಕಾರಗಳು ಕೆಲಸ ಮಾಡ್ತಾ ಇದ್ದಾವೆ. ಆದರೆ ರೈತರು ಇವತ್ತೇನಾಗಿದೆ, ಬೆಳೆದ ಮಾಲು ರೈತರಿಗೆ ಲಾಭ ಸಿಗ್ತಾ ಇಲ್ಲ. ಇವತ್ತು ಏನಾಗಿದೆ ಅಂದರೆ ರೈತರು ಮಧ್ಯವರ್ತಿಗಳ ಒಂದು ಕಪಿಮುಷ್ಟಿಯೊಳಗೆ ಇದ್ದಾರೆ. ಇವತ್ತು ರೈತರು ದಲ್ಲಾಳಿಗಳ ಒಂದು ಕಪಿಮುಷ್ಟಿಯಲ್ಲಿ ರೈತರು ಇವತ್ತು ಪರದಾಡ್ತಾರೆ. ರೈತರು ತನ್ನದೇ ಆದ ಸ್ವಂತ ಶಕ್ತಿ ಮೇಲೆ ಬೆಳಿಲಿಕ್ಕೆ ಮಾರ್ಕೆಟ್ಗಳು ಸಿಗ್ತಾ ಇಲ್ಲ. ಸರ್ಕಾರದಿಂದ ಸಹಕಾರಗಳು ಸಿಗ್ತಾ ಇಲ್ಲ. ಹೇಳ್ತಾರೆ, ಘೋಷಣೆ ಮಾಡ್ತಾರೆ. ಇವತ್ತು ರೈತರಿಗೆ ಹಳ್ಳಿ ಮಟ್ಟದಲ್ಲಿ ಒಂದು ತಲುಪಬೇಕು ಅಂದ್ರೆ ಸರಿಯಾಗಿ ತಲುಪ್ತಾ ಇಲ್ಲ. ಈ ದೇಶದೊಳಗೆ ವ್ಯಾಪಾರ ಏನಾಗಿದೆ ಅಂದ್ರೆ ಇವತ್ತು ಮಧ್ಯವರ್ತಿಗಳ ಪಾಲಾಗಿದೆ. ರೈತಿಗೂ ಇಲ್ಲ, ಕಷ್ಟಪಟ್ಟ ಅವನೇನು ಬೆವರು ಸುರಿಸಿ ದುಡಿತಾನಲ್ಲ ಅವನಿಗೆ ನಿಜವಾದ ಒಂದು ಫಲ ಸಿಗ್ತಾ ಇಲ್ಲ. ಮಧ್ಯವರ್ತಿಗಳಿಗೆ ಹೋಗ್ತಾ ಇದೆ. ಬೆವರು ಸುರಿಸಿ ದುಡಿಯೋರು ಸಿಗ್ತಾ ಇಲ್ಲ, ಈ ಕಡೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋರು ಸಿಗ್ತಾ ಇಲ್ಲ. ಮಧ್ಯವರ್ತಿಗಳ ಕೈಯಲ್ಲಿ ಇವತ್ತು ಲಾಭ ಅನ್ನೋದು ಮಧ್ಯವರ್ತಿಗಳ ಪಾಲಾಗಿದೆ ಈ ದೇಶದೊಳಗೆ. ಹೌದು ಸರ್, ಈ ಸಂಸ್ಥೆಯಲ್ಲಿ ಸಿಬ್ಬಂದಿ ವರ್ಗದವರು ನಿಮ್ಗೆ ಯಾವ ತರ ಪ್ರೋತ್ಸಾಹ ಕೊಡ್ತಾರೆ? ನಾವು ಇವತ್ತೇನು ನಾವು ನಡೆಯುವಂತ ದಾರಿ ಒಳ್ಳೇದಿರೋದ್ರಿಂದ ನಮಗೆ ಒಳ್ಳೆ ರೀತಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ. ಒಳ್ಳೆ ರೀತಿ. ಹೌದೌದು. ನಾವು ಇವತ್ತು ಅವರಿಂದ ಇವತ್ತು ಒಳ್ಳೆ ಕೆಲಸಗಳನ್ನ ಪಡಿಬೇಕು ಅಂತ ಹೇಳಿ ಒಳ್ಳೆ ಕೆಲಸಗಳನ್ನು ಸಹ ಅವ್ರು ನಾವು ಪಾಪ ಹೇಳ್ದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅದೇ ಪ್ರಕಾರ ಅವ್ರನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ ಸರ್, ತಮಗೆ ಕಳೆದ ಒಂದು ಪ್ರಶ್ನೆ ಸರ್. ನೀವು ಈ ಸ್ಥಾನಕ್ಕೆ ಬರಲು ನಿಮಗೆ ಮತ ಕೇಳಿಸಂತ ರೈತ ಬಂಧುವರೇ ಕಾರಣ ಅಲ್ವಾ ಸರ್? ಹೌದೌದು. ರೈತ ಬಂಧುಗಳು ಈ ಖಾತೆದಾರರು, ಜಮೀನುದಾರರು, ಜಮೀನು ಖಾತೆ ಇರುವಂಥ ರೈತರು ಅವರ ಎಲ್ಲರ ಒಂದು ಸಹಕಾರದಿಂದ, ಅವರೆಲ್ಲರ ಬೆಂಬಲದಿಂದ ನಾನು ಇವತ್ತು ರೈತ ಕ್ಷೇತ್ರದೊಳಗೆ ನಾನು APMCಗೆ ಈ ಸಂಸ್ಥೆಗೆ ಸದಸ್ಯನಾಗಿ ಬಂದೆ.
ಸದಸ್ಯನಾಗಿ ಬಂದು ನಂತರ ಅಧ್ಯಕ್ಷನಾಗಿ ನಾನು ಕಾರ್ಯಭಾರ ಮಾಡ್ತಾ ಇದ್ದೆ. ಹೌದು ಸರ್. ಈ ರೈತ ಬಾಂಧವರಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಯಾವ ಥರ ಒಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ರೈತರು ಎಲ್ಲ ರೀತಿಯಿಂದನೂ ಗೊಬ್ಬರ ಆಯ್ತು, ಮಾರ್ಕೆಟ್ ವ್ಯವಸ್ಥೆಯೊಳಗಾಯ್ತು, ರೈತರು ದಿನ ಬೆಳಕಾದರೂ ಇವತ್ತು ಈ ದೇಶದಲ್ಲಿ ವ್ಯಾಪಾರದಲ್ಲಿ ಆಯ್ತು, ಪ್ರತಿಯೊಂದು ರೀತಿಯಲ್ಲಿ ಬೆಳೆಗಳ ಒಂದು ವಿಚಾರದಲ್ಲಿ ಆಯ್ತು, ಹೊಸ ವೈಜ್ಞಾನಿಕವಾಗಿ ಬರ್ತಾ ಇದ್ದಾವೆ. ಅವುಗಳನ್ನೆಲ್ಲ ಮಾಡಿ ರೈತರು ಆರ್ಥಿಕವಾಗಿ ಅವರು ಮುಂದೆ ಬರಲಿ, ಆರ್ಥಿಕ ಅಭಿವೃದ್ಧಿಯಿಂದ ಅವರು ಒಳ್ಳೆಯ ರೀತಿಯಿಂದ ಬದುಕಲಿ ಅಂತೇಳಿ ನಾನು ರೈತ ವರ್ಗಕ್ಕೆ, ರೈತ ಸಮೂಹಕ್ಕೆ, ರೈತಾಪಿ ಜನಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ. ಓಕೆ ಸರ್. ನೋಡಿದ್ರಲ್ಲ ಪ್ರಿಯ ವೀಕ್ಷಕರ, ನಿಮ್ಮ ಜನಪ್ರಿಯ ನಾಯಕರನ್ನ ಅವರ ಅಭಿವೃದ್ಧಿ ಕೆಲಸಗಳನ್ನ ಅವ್ರು ಏನಂತ ಹೇಳಿದ್ರು ಅಂತ. ಒಬ್ಬ ಹಿರಿಯ ವ್ಯಕ್ತಿಯಾಗಿ ನಿಂತ್ಕೊಂಡು ತುಂಬ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ, ಮಾಡಿಸ್ಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ. ಇವರು ರಾಜಕೀಯ ಜೀವನ ಇದೇ ಥರ ಸಾಗಲಿ ಅಂತ ಹೇಳ್ತಾ ನಾನು ಈ ಎರಡು ಮಾತುಗಳನ್ನ ನೋಡ್ತಾ ಇದ್ದೀನಿ. ಕ್ಯಾಮ್ರಾಮನ್ ನಿತಿನ್ ಜೊತೆ ಪುನೀತ್ ಹಾವೇರಿ. ನಮಸ್ಕಾರ.